ಇನ್ನು ಮೈಸೂರು ದಸರಾಗೆ ಇನ್ನು 3-4 ತಿಂಗಳು ಟೈಮ್ ಇದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೊಂದಿಷ್ಟು ತಯಾರಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಈ ಬಾರಿ ಮೈಸೂರು ದಸರಾದಲ್ಲಿ ಐತಿಹಾಸಿಕ ಬದಲಾವಣೆ ತರೋದಕ್ಕೆ ಮುಂದಾಗ್ತಾ ಇದೆ. ಯಾವ ರೀತಿಯಾದಂತಹ ಐತಿಹಾಸಿಕ ಬದಲಾವಣೆ ಡೀಟೇಲ್ಸ್ ಬರ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ದಸರಾ 10 ದಿನ ಅಲ್ಲ, ಇನ್ನು ಮುಂದೆ 11 ದಿನ ನಡೆಯುತ್ತೆ, ಒಂದು ದಿನ ಎಕ್ಸ್ಟ್ರಾ ಅಂತ. ವಿದ್ವಾಂಸರಲ್ಲೇ ಕೆಲವೊಂದಿಷ್ಟು ಗೊಂದಲಗಳನ್ನು ಹುಟ್ಟು ಹಾಕ್ತಾ ಇದೆ ದಸರಾದ ದಿನಗಳು. ಯಾಕೆಂದರೆ 400ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲೇ ಈ ಬಾರಿ ಈ ರೀತಿಯಾದಂಥ ಬದಲಾವಣೆ ತರಲಾಗ್ತಾ ಇರೋದು. ಈ ಬಾರಿ ಏನು ಅಂತಂದರೆ ಅಚ್ಚರಿ ಕೌತುಕದ ಜೊತೆಗೆ ಚರ್ಚೆಗಳನ್ನು ಹುಟ್ಟುಹಾಕ್ತಾ ಇದೆ ಈ 11 ದಿನದ ಒಂದು ಎಕ್ಸ್ಟೆಂಟ್. ಸೆಪ್ಟೆಂಬರ್ 26, 27 2 ದಿನ ಪಂಚಮಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಯದುವಂಶದ ವಂಶಸ್ಥರು ದಸರಾವನ್ನು ಹಿಂಗೆ ಆಚರಿಸ್ತಾರೆ ಹೀಗನ್ನುವಂಥ ಚರ್ಚೆ ಈಗ ಮತ್ತೆ ಉದ್ಭವವಾಗ್ತಾ ಇದೆ. ಅಂದರೆ ಇನ್ನು ಮುಂದೆ 10 ದಿನ ಅಲ್ಲ 11 ದಿನ ನಡೆಸಬೇಕು ಅಂತ ಪ್ಲ್ಯಾನು. ಅಂದರೆ ವಿಜಯದಶಮಿ ಬಂದು ಅಕ್ಟೋಬರ್ 2ನೇ ತಾರೀಕಿದೆ. ಸೊ ಅದಕ್ಕೂ ಮುಂಚಿತವಾಗಿ ನಾವು ನವರಾತ್ರಿ ಅಂತ ಆಚರಿಸ್ತೀವಲ್ಲ, ಸೊ ಹಾಗಾಗಿ 23ಕ್ಕೆ ಶುರುವಾಗಬೇಕಾಗಿರುತ್ತೆ. ಆದರೆ ಒಂದು ದಿನ ಮುಂಚಿತವಾಗಿ ಈ ಬಾರಿ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 22ನೇ ತಾರೀಕಿನ ತನಕ ದಸರಾ ಆಚರಣೆ ಮಾಡಲಾಗುತ್ತೆ ಅನ್ನುವಂಥ ಚರ್ಚೆ. ಅಕ್ಟೋಬರ್ 2, ಎಸ್, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2 ತನಕ. ಸೊ ಅಲ್ಲಿಗೆ ಟೋಟಲ್ 11 ದಿನ ಆಗಬೇಕು ಅಂತ. 1399ರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಹಿಂಗೆ ಆಚರಣೆ ಆಗ್ತಾ ಇತ್ತು ಅಂತ. ಆಮೇಲೆ 1410 ಅಂದರೆ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆದಮೇಲೆ ಮೈಸೂರು ಸಂಸ್ಥಾನದ ಆಳ್ವಿಕೆ ಕಾಲದಿಂದ ದಸರಾವನ್ನು ಆಚರಣೆಗೆ ತರಲಾಗುತ್ತೆ. 11 ದಿನ ದಸರಾ ಮಹೋತ್ಸವವನ್ನು ಆಚರಿಸಿದ ಉದಾಹರಣೆ ನಮಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಈ ಚರ್ಚೆ ಹುಟ್ಟಾಗ್ತಾ ಇರೋದು ಯಾಕೆ 11 ದಿನ ಅಂತ. ಅಂದರೆ ದಸರಾ ಅಂತಂತಂದರೆ ಏನು? ಪ್ರಮುಖವಾಗಿ ದಸ ಅಂದರೆ ದಶ 10 ಅಂತ, ಹರ ಅಂತ ದಿನ ಅಂತ, ಅಂದರೆ 10 ದಿನಗಳ ಆಚರಣೆ ಅದು. ನವರಾತ್ರಿಯ ಮರುದಿನ ವಿಜಯದಶಮಿಯನ್ನು ಆಚರಣೆ ಮಾಡಲಾಗುತ್ತೆ. ಈ ಬಾರಿ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನ ತನಕ ಆಚರಣೆ ಮಾಡಲಾಗುತ್ತೆ. ಸೊ ಹಾಗಾಗಿ 11 ದಿನ ಈ ಬಾರಿ ಬರ್ತಾ ಇರೋದು ಇತಿಹಾಸದಲ್ಲಿ ಯಾವತ್ತೂ ಹಂಗಾಗಿಲ್ವಲ್ಲ. ಹಾಗಾಗಿ ಅಚ್ಚರಿ ಮೂಡಿಸ್ತಾ ಇದೆ, ಜೊತೆಗೆ ಕೌತುಕ, ಅದರ ಜೊತೆಗೆ ಚರ್ಚೆ ಆಗ್ತಾ ಇದೆ. ಆಮೇಲೆ ಸೆಪ್ಟೆಂಬರ್ 26, 27 2 ದಿನ ಪಂಚಮಿ ಆಗಮನ ಆಗಿದೆ. ಸೊ ಹಾಗಾಗಿ ಈ ಚರ್ಚೆ ಮತ್ತು ಕೌತುಕ ಕೂಡ ನಿರ್ಮಾಣ ಆಗ್ತಾ ಇರೋದು. ಹಾಗಾಗಿ ಈ ಬಾರಿಯ ದಸರಾ ಒಂದು ಸ್ವಲ್ಪ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ರಾಜ್ಯ ಸರ್ಕಾರ ಯದುವಂಶದ ರಾಜವಂಶಸ್ಥರು ದಸರಾವನ್ನು ಹಿಂಗೆ ಆಚರಿಸ್ತಾರೆ, ಈ ಹಿಂದೆ ಹಿಂಗಿತ್ತು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಈ ಹಿಂದೆ 10 ದಿನ ದಸರಾವನ್ನು ಆಚರಣೆ ಮಾಡಲಾಗ್ತಾ ಇತ್ತು. 11 ದಿನ ನಾವು ಇತಿಹಾಸ ಪುಟಗಳನ್ನು ನೋಡಿದ್ರೆ ಎಲ್ಲೂ ಕೂಡ ಉದಾಹರಣೆ ಸಿಗೋದಿಲ್ಲ. ಸೊ ಹೆಂಗೆ ಆಚರಿಸ್ತಾರೆ ಇದನ್ನು? ಒಂದು ರೀತಿಯಾಗಿ ಇದು ಚರ್ಚೆ ಗ್ರಾಸವಾಗ್ತಾ ಇದೆ, ನಿಜ? ಶರತ್, ಮೈಸೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಐತಿಹಾಸಿಕ ದಸರಾವನ್ನ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಹೀಗಾಗಿ ಕೇವಲ ನಮ್ಮ ರಾಜ್ಯದಿಂದ ಅಲ್ಲ, ವಿದೇಶದಿಂದಲೂ ಕೂಡ ಸಾಕಷ್ಟು ಲಕ್ಷಾಂತರ ಮಂದಿ ಬರ್ತಾರೆ. ಏನು 10 ದಿನಗಳ ಕಾಲ, ಇವತ್ತು ಏನು ಇಷ್ಟು ವರ್ಷಗಳ ಕಾಲ ಏನು ಅದ್ದೂರಿಯಾಗಿ ಮೈಸೂರು ದಸರಾವನ್ನ ನಡೆಸ್ತಾ ಇದ್ರು. ಆ ಒಂದು ದಸರಾದಲ್ಲಿ 1 ಕೋಟಿಗೂ ಹೆಚ್ಚು ಜನ ಭಾಗಿಯಾಗುವಂತ ಸಾಧ್ಯತೆಗಳು ಕೂಡ ಇತ್ತು. ಪ್ರತಿ ವರ್ಷ ಕೂಡ ಅದೇ ರೀತಿಯಲ್ಲೂ ಕೂಡ ಭಾಗಿಯಾಗ್ತಾರೆ. ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ, ನಮ್ಮ ರಾಜ್ಯದಿಂದಲೂ ಕೂಡ ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಬರ್ತಾರೆ. ಇದಕ್ಕೆ ಅಂತ ಸಾಕಷ್ಟು ಪ್ರಸಿದ್ಧಿ ಇದೆ. ಅದು ವಂಶಸ್ಥರು ಆಚರಿಸಿರುವಂತ ಒಂದು ಪದ್ಧತಿ ಕೂಡ ಆಗಿದೆ. ಈ ಕಾರಣದಿಂದಾಗಿ ಅದು ಸರ್ಕಾರದಿಂದ ಮತ್ತೆ ರಾಜವಂಶಸ್ಥರು ಮತ್ತೆ ಮೈಸೂರಿನ ಮಹಾನಗರ ಪಾಲಿಕೆ ಮತ್ತೆ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಈ ಬಾರಿ ವಿಶೇಷ ಅಂತಂದ್ರೆ 10 ದಿನಗಳ ಬದಲು 11 ದಿನ, ಒಂದು ದಿನ ಹೆಚ್ಚುವರಿಯಾಗಿ ಈ ಬಾರಿ ಬಂದಿರೋದು ಒಂದು ರೀತಿಯಂತ ಅದೃಷ್ಟ ಅಂತಾನೂ ಕೂಡ ಹೇಳ್ಬೋದು. ಹೀಗಾಗಿ ಮೈಸೂರಿನಲ್ಲಿ ಏನು 10 ದಿನಕ್ಕೆ ಸೀಮಿತವಾಗಿದ್ದಂತ ದಸರಾ ಇನ್ನೊಂದು ದಿನ ಎಕ್ಸ್ಟ್ರಾ ಆಗಿ ಅದ್ದೂರಿಯಾಗಿ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು. ಮೈಸೂರು ಜಂಬೂ ಸವಾರಿ ಅಂತಂದ್ರೆ ಸಾಕು, ಬಹಳ ಶ್ರೇಷ್ಠತೆಯಿಂದ ಶ್ರದ್ಧಾಪೂರ್ವಕವಾಗಿ ಪೂಜೆ ಸಲ್ಲಿಸಿ ತಾಯಿ ಚಾಮುಂಡಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡೋ ಮುಖಾಂತರ ಬೆಟ್ಟದಿಂದ ತಾಯಿ ಚಾಮುಂಡಿಯ ಮೂರ್ತಿಯನ್ನ ತಂದು ಇಡೀ ಬೆಂಗಳೂರು ಮೈಸೂರಿನಲ್ಲಿ ಎಲ್ಲ ಕಡೆನೂ ಕೂಡ ಪ್ರಮುಖ ರಸ್ತೆಗಳಲ್ಲಿ ಜಂಬೂ ಸವಾರಿ ಮಾಡೋ ಮೂಲಕ ಅಲ್ಲಿರುವಂತ ಸ್ಥಳೀಯರು ಮತ್ತೆ ಅಲ್ಲೇ ನೋಡೋದಕ್ಕೆ ಬಂದಂತ ಎಲ್ಲರೂ ಕೂಡ ಮತ್ತೆ ಅಲ್ಲಿರುವಂತ VVIP ಕೂಡ ದರ್ಶನದ ಭಾಗ್ಯ ಸಿಗುತ್ತೆ. ಅದನ್ನ ಏನು ದಸರಾ ಸಮಯವನ್ನ ಬಿಟ್ರೆ ಬೇರೆ ಸಮಯದಲ್ಲಿ ಚಾಮುಂಡಿ ತಾಯಿ ಕೆಳಗಡೆ ಬರೋದೇ ಇಲ್ಲ. ಯಾಕಂತಂದ್ರೆ ಅದು ವಿಗ್ರಹ ಯಾವಾಗ ಕೂಡ ಮೇಲೇನೆ ಇರುತ್ತೆ. ಅಲ್ಲಿ ಕೂಡ ಚಾಮುಂಡಿ ದೇವಸ್ಥಾನದಲ್ಲೂ ಕೂಡ
ಅಲ್ಲಿ ಕೂಡ ಹೋಗಿ ಭಕ್ತರು ಕೂಡ ಅಲ್ಲಿ ಕೇವಲ ಪ್ರದಕ್ಷಿಣೆಯನ್ನು ಮಾತ್ರ ಮಾಡಬಹುದು, ಅಲ್ಲಿ ಪೂಜೆ ಪುರಸ್ಕಾರವನ್ನ ಮಾಡಬಹುದು. ಆದ್ರೆ ಆ ತಾಯಿಯ ಏನ್ ಭೂಲೋಕಕ್ಕೆ ಬಂದು ಮೈಸೂರಿನಲ್ಲಿ ಎಲ್ಲಾ ಕಡೆನೂ ಕೂಡ ಪ್ರಮುಖವಾಗಿ ಏನು ಆನೆ ಏನ್ ಜಂಬೂ ಸವಾರಿ ನಡೀತೋ ಆ ಎಲ್ಲಾ ಕಡೆ ಚಿನ್ನದ ಅಂಬಾರಿ ಮೇಲೆ ಎಲ್ಲಾ ಕಡೆ ಕೂಡ ಪ್ರದಕ್ಷಿಣೆ ಮಾಡುತ್ತೆ. ಮತ್ತೆ ಮೈಸೂರು ದಸರಾ ಅಂತಂದ್ರೆ ಸಾಕು, ಅದು ಕೇವಲ ವಿಗ್ರಹ ಮೂರ್ತಿ ಮಾತ್ರ ತರೋದಲ್ಲ, ಏನು ಚಿನ್ನದ ಮೂರ್ತಿ ಆಗಿರುವುದು, ಅದೇ ರೀತಿಯಲ್ಲೂ ಕೂಡ ಏನು ಜಂಬೂ ಸವಾರಿ ಅದನ್ನ ಕಟ್ತಾರೆ, ಅದೆಲ್ಲರೂ ಕೂಡ ಸಂಪೂರ್ಣವಾಗಿ ಚಿನ್ನ ಲೇಪಿತವಾಗಿರೋದ್ರಿಂದ ಸುಮಾರು 1000 kg ತೂಕ ಇರುವಂತ ಅಂಬಾರಿ ಮೇಲೆ ಈ ತಾಯಿ ಚಾಮುಂಡಿ ಚಿನ್ನದ ಅಂಬಾರಿ ಮೇಲೆ ಎಲ್ಲಾ ಕಡೆನೂ ಕೂಡ ಪ್ರದಕ್ಷಿಣೆ ಆಗ್ತಾರೆ. ಮತ್ತೆ ಅದಕ್ಕೆ ಮುಖ್ಯಮಂತ್ರಿಗಳು ಸೇರಿದಂತೆ ಮೈಸೂರಿನ ನಗರಾಭಿವೃದ್ಧಿ ಸಚಿವರು ಕೂಡ ಭಾಗಿಯಾಗ್ತಾರೆ. ಇನ್ನು ವಿಶೇಷ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಮೈಸೂರಿನವರಾಗಿದ್ದು ಅವರೇ ಎಲ್ಲವನ್ನು ಕೂಡ ಮುಂದೆ ನಿಂತ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾರೆ. ಯಾಕಂತಂದ್ರೆ ಅವರೇ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ, ಮೈಸೂರಿನವರು ಕೂಡ ಆಗಿದ್ದಾರೆ. ಈ ಕಾರಣದಿಂದಾಗಿ ಅದ್ದೂರಿಯಾಗಿ ಕೂಡ ಆಚರಣೆಯನ್ನು ಕೂಡ ಮಾಡ್ತಾರೆ ಅಂತಾನು ಕೂಡ ಹೇಳ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.